Hi, hello, namaskara. Welcome back to Shushma Logs. So this long log is very special for me because since from 1 year we are staying here, now it's time to vacate from here. So that's why I'm doing our apartment tour. So yeah, in this log you can see our whole apartment. And if you are staying nearby, or if you are planning nearby Chandapura, Attibele or Hanekal, you can definitely choose this apartment. Thank you. ಈ ರೋಡ್ ಬಂದುಬಿಟ್ಟು ನೀವೇನು ನೋಡ್ತಾ ಇದ್ದೀರಲ್ಲ ಪ್ರೆಸೆಂಟ್, ಈ ರೋಡು ಚಂದಾಪುರ ಮತ್ತು ಆನೆಕಲ್ಲಿಗೆ ಕನೆಕ್ಟಿವಿಟಿ ಇರುವಂಥ ರೋಡು. ಸೊ ಈ ರೋಡಿಗೆ, ಮೇನ್ ರೋಡಿಗೆ ಅಟ್ಯಾಚ್ ಆಗಿ ಇರುವಂಥ ಅಪಾರ್ಟ್ಮೆಂಟು VBSC ಅಪಾರ್ಟ್ಮೆಂಟ್. ಸೊ ಎಲ್ಲ ಬಸ್ಸು ಕೂಡ VBSC ಅಪಾರ್ಟ್ಮೆಂಟ್ ಬ್ಯಾಗದನಹಳ್ಳಿ ಸ್ಟಾಪಿಗೆ ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ಈ ಥರ ಕನೆಕ್ಟಿವಿಟಿದೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಬಸ್ಸಸ್ ಎಲ್ಲ ಆರಾಮಾಗಿ ಸ್ಟಾಪ್ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಐ ಲವ್ VBSC ಅಂತ ಇದೆಯಲ್ಲ, ಇದು ಎಂಟ್ರಿ ಗೇಟ್. ಸೊ ಇಲ್ಲಿ ಏನಿದಾರಲ್ಲ, ಈ ಅಂಕಲ್ ಬಂದುಬಿಟ್ಟು ಬಿಜಾಪುರ ಸೈಡ್ದವರು. ಇವರು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಕನ್ನಡದವ್ರಂತ ನಾನು ಜಸ್ಟ್ ವಿಡಿಯೋ ತೊಗೊಂಡೆ ಅಷ್ಟೇ. ಸೊ ಇದು ಬಂದುಬಿಟ್ಟು ನಮ್ಮದು ಅಪಾರ್ಟ್ಮೆಂಟ್ ಎಂಟ್ರೆನ್ಸ್. ಸೊ ಈ ಥರ ಕಾಣುತ್ತೆ. ಅಪಾರ್ಟ್ಮೆಂಟ್ ಸ್ಟಾರ್ಟಿಂಗೇ ಫಸ್ಟ್ ನಮಗೆ ಸಿಗೋದು ಗಣಪತಿ ಟೆಂಪಲ್, ವಿಘ್ನ ವಿನಾಶಕ ಗಣಪತಿ ಟೆಂಪಲ್ ನೀವು ನೋಡ್ತಾ ಇರೋದು. ಸೊ ಫಸ್ಟ್ ಬರ್ತಿರೋದು ಟೆಂಪಲ್. ನೆಕ್ಸ್ಟ್ ಏನಿದೆ ಅಂದರೆ ಸ್ಮಾಲ್ ಕಿಡ್ ಪ್ಲೇ ಏರಿಯಾ ಇದೆ, ಆಮೇಲೆ ಬ್ಯಾಡ್ಮಿಂಟನ್ ಏರಿಯಾ ಇದೆ, ಆಮೇಲೆ ಪಾರ್ಕ್, ಫುಟ್ಬಾಲ್ ಏರಿಯಾ ಇದೆ. ಆ ಥರ ಚಿಕ್ಕದಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು VBSCದು ಫಸ್ಟ್ ಬ್ಲಾಕು. ಸೊ ಫಸ್ಟ್ ಬ್ಲಾಕ್ ಅಂದರೆ ಇಲ್ಲಿ ಕೆಳಗಡೆ ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫಿಫ್ತ್, ಸಿಕ್ಸ್ತ್. ಸೊ 7 ಫ್ಲೋರ್ಸ್ ಇದೆ ಆ್ಯಕ್ಚುಲಿ. ಸೊ ಒಂದೊಂದು ಬ್ಲಾಕಲ್ಲಿ 7 ಫ್ಲೋರ್ಸ್ ಇದೆ. ಈ ಥರ 39 ಬ್ಲಾಕ್ಸ್ ಇದೆ. ಬ್ಲಾಕ್ 1ಇಂದ ಬ್ಲಾಕ್ 39 ಅಲ್ಲ, 36 39
36 ಆರ್ 39 ಬ್ಲಾಕ್ಸ್ ಇದೆ ಈ ಥರ. ಸೊ ಫುಲ್ ಆಫ್ ಟ್ರೀಸ್ ಮತ್ತು ಫುಲ್ ಪೀಸ್ ಏರಿಯಾ ಇದೆ. ಯಾರಾದರೂ ಈ ಕಡೆ ಚಂದಾಪುರ, ಅತ್ತಿಬೆಲೆ, ಆನೇಕಲ್ ಈ ಕಡೆ ಎಲ್ಲ ಜಾಬ್ ಸರ್ಚ್ ಮಾಡಿ ಈ ಕಡೆ ಎಲ್ಲ ಕೆಲಸ ಸಿಕ್ಕರೆ ನೀವು ಈ ಕಡೆ ಎಲ್ಲ ಆರಾಮಾಗಿ ಬಂದು ಬೆಂಗಳೂರು ಸಿಟಿ ಒಳಗಡೆ ಎಲ್ಲ ನೀವು ಈ ಥರ ಗ್ರೀನರೀಸು ಆಮೇಲೆ ಈ ಥರ ಪೀಸ್ಫುಲ್ಲಾಗಿ ಪ್ಲೇಸ್ ಬಿಟ್ಟಿರೋ ಥರ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ನೋಡೋಕ್ಕೆ ಸಿಗಲ್ಲ. ಸೊ ಇದು ಬೆಂಗಳೂರು ಬಿಟ್ಟು ಸ್ವಲ್ಪ ಹೊರಗಡೆ ಆನೇಕಲ್ ಮತ್ತು ಚಂದಾಪುರ ಈ ಕಡೆ ಬರೋದ್ರಿಂದ ಫುಲ್ ಪೀಸ್ಫುಲ್ಲಾಗಿರುತ್ತೆ. ಮಕ್ಳಿಗಾಗಿರ್ಬೋದು, ಆಮೇಲೆ ಪೆಟ್ ಪೇರೆಂಟ್ಸಿಗಾಗಿರ್ಬೋದು, ಪೆಟ್ಸಿಗಾಗಿರ್ಬೋದು ಹೇಳಿ ಮಾಡಿಸಿದಂಥ ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಜಾಸ್ತಿ ಟ್ರೀಸ್ ಇದೆ, ಜಾಸ್ತಿ ಗ್ರೀನರಿ ಇದೆ. ಇವಾಗ ಇನ್ನೂ ಸಮ್ಮರ್ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ಬಟ್ ಇವಾಗ ಏನಾದರೂ ಮಳೆಗಾಲ ಮತ್ತು ಆಮೇಲೆ ಸ್ಟಾರ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫುಲ್ಲು ಗ್ರಾಸ್ ಎಲ್ಲ ಇರುತ್ತೆ, ಫುಲ್ ಗ್ರೀನರಿ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಏರಿಯಾ ಅಂತ. ಸೊ ಈ ಏರಿಯಾ ಬಂದುಬಿಟ್ಟು ಯಾರ್ಯಾರಿಗೆ ಪಾರ್ಕಿಂಗ್ ಅವೈಲೇಬಲ್ ಇಲ್ಲ ಆ ಮನೆಗಳಿಗೆಲ್ಲ ಪಾರ್ಕಿಂಗ್ ಈ ಥರ ಸ್ಲಾಟ್ಸ್ ಮಾಡಿ ಕೊಟ್ಟಿರೋವಂಥದ್ದು. ಸೊ ಇದು ಬ್ಲಾಕ್ ನಂಬರ್ 3. ಇಲ್ಲಿ ಕೂಡ ಎಲ್ಲ ಬ್ಲಾಕಲ್ಲೂ 7 ಫ್ಲೋರ್ಸ್ ಇದೆ ಆ್ಯಕ್ಚುಲಿ. ಇದು ಐ ಥಿಂಕ್ 12 ಇಯರ್ಸ್ ಓಲ್ಡ್ ಅನ್ಕೋತೀನಿ ಅಪಾರ್ಟ್ಮೆಂಟು. ಸೊ 12 ಇಯರ್ಸ್ ಇಂದ ಓಲ್ಡ್ ಆಗಿದೆ. ಬಟ್ ಆ ಥರ ಏನಿಲ್ಲ, ಪೀಸ್ಫುಲ್ ಆಗಿದೆ, ಚೆನ್ನಾಗಿದೆ ಇರೋಕ್ಕೆ. ಫ್ಯಾಮ್ಲಿ ಆಮೇಲೆ ಕಿಡ್ಸಿಗೆ, ಪೆಟ್ಸಿಗೆ ಎಲ್ಲ ತುಂಬ ಚೆನ್ನಾಗಿದೆ. ನಿಯರ್ ಬೈ ಇರೋರು ಈ ಲೊಕೇಶನ್ನಲ್ಲಿ ಆರಾಮಾಗಿ ಇರ್ಬೋದು. ಸೊ ಇದು ಬಂದುಬಿಟ್ಟು ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಅಂತ. ಇಲ್ಲಿ 10th ಇದೆ ಅನ್ಕೊತೀನಿ. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಅವರಿಗೋಸ್ಕರನೇ ಬ್ಯಾಕ್ ಗೇಟ್ ಬಿಟ್ಟಿದ್ದಾರೆ. ಸೊ ಇದು ಅಪಾರ್ಟ್ಮೆಂಟ್ ಅವರು ಇಲ್ಲಿ ಬಾಲ್ಡ್ವಿನ್ ಸ್ಕೂಲಿಗೆ ಹೋಗೋರು ಡೈರೆಕ್ಟಾಗಿ ಈ ಕಡೆಯಿಂದ. ಸೊ ಈ ಕಡೆ ಇದು ಮೇನ್ ರೋಡು. ಸೊ ಇಲ್ಲಿ ಈ ಕಡೆಯಿಂದ ಡೈರೆಕ್ಟಾಗಿ ಅಲ್ಲಿ ಸ್ಕೂಲಿಗೆ ಬಂದುಬಿಟ್ಟು ಹೋಗ್ಬೋದು. ಸೊ ಕರೆಂಟ್ ಇಲ್ಲಿ ಬಂದುಬಿಟ್ಟು 1 BHK 18 to 20 ಲ್ಯಾಕ್ ನಡೆದಿದೆ. 2 BHK ಬಂದುಬಿಟ್ಟು 30 ಲ್ಯಾಕ್ 35 ಲ್ಯಾಕ್ ಅಲ್ಲಿವರೆಗೂ ಇದೆ. 3 BHK ಅಮೌಂಟ್ ಅಷ್ಟಾಗಿ ನನಗೆ ಗೊತ್ತಿಲ್ಲ. ನಾವು ಸ್ವಂತ ತೊಗೋಬೇಕಂದ್ರೆ ಇದು ಅಮೌಂಟ್ ನಡೆದಿರೋದು ಪ್ರೆಸೆಂಟಲ್ಲಿ, ವಿತ್ ಪಾರ್ಕಿಂಗ್ ಏರಿಯಾ, ವಿತೌಟ್ ಪಾರ್ಕಿಂಗ್ ಆ ಥರ ಎಲ್ಲ ಇದೆ. ನೀವೇನಾದರೂ ತೊಗೋಬೇಕಂದ್ರೆ ಡೈರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಆಫೀಸಸ್ ಇದೆ, ಲೈಕ್ ಸೇಲ್ ಮಾಡೋದು ಆ ಥರ ಎಲ್ಲ ಆಫೀಸಸ್ ಇದೆ. ನೀವು ಬಂದುಬಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅದು ಬಂದುಬಿಟ್ಟು ಯೋಗ ಮತ್ತು ಡ್ಯಾನ್ಸ್ ಆ ಥರ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಯೂಸ್ ಮಾಡೋದು. ಬೇಸಿಕಲಿ ಯೋಗ ಮಾಡೋಕ್ಕೆ ಯೂಸ್ ಮಾಡೋದು. ಆಮೇಲೆ ನವರಾತ್ರಿ ಟೈಮಲ್ಲೆಲ್ಲ ದೇವಿ ಅಲ್ಲೇ ಕೂರಿಸಿರ್ತಾರೆ. ಸೊ ಇದು ಆಲ್ಸೋ ಬಂದುಬಿಟ್ಟು ಸ್ಮಾಲ್ ಸಿಟ್ಟಿಂಗ್ ಏರಿಯಾ ಥರ ಪೀಸ್ಫುಲ್ಲಾಗಿ ಆರಾಮಾಗಿ ಈವ್ನಿಂಗ್ ಪಾರ್ಟ್ನರ್ಸ್ ಜೊತೆ ಬಂದುಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಇಷ್ಟೊತ್ತು ನಾವು ನೋಡಿದ್ದೆಲ್ಲ ಕೆಳಗಡೆ ಬ್ಲಾಕ್ಸು, ಇವಾಗ ನಾವು ಹೋಗ್ತಾ ಇರೋದು ಮೇಲ್ಗಡೆ ಬ್ಲಾಕ್ಸು. ಸೊ ಇಷ್ಟೊತ್ತು ನಾವು ನೋಡ್ತಿರೋದು ಲೈಕ್ 1 to 21 or 22 ಎಲ್ಲ ಕೆಳಗಡೆ ಇರೋ ಬ್ಲಾಕ್ಸು. ಸ್ವಲ್ಪ ಸಣ್ಣ ಸಣ್ಣ ಅದಾವೆ ನೆಲ್ಲಿಕಾಯಿ. Small now also we have here
ನೋಡಲಿ, ಅವಾಗ ದೊಡ್ಡ ಇದ್ದು ಈಗೆಲ್ಲ ಕೆಳಗದಾವ ನೋಡಲಿ. ಇಷ್ಟೊತ್ತು ನಾವು ನೋಡಿದ್ದೆಲ್ಲ ಕೆಳಗಡೆ ಬ್ಲಾಕ್ಸು. ಇವಾಗ ನಾವು ಹೋಗ್ತಾ ಇರೋದು ಮೇಲ್ಗಡೆ ಬ್ಲಾಕ್ಸ್ ನೋಡೋಕ್ಕೆ. ಇದು ಸ್ವಲ್ಪ 2 ಇಯರ್ ಅದಾದಮೇಲೆ ಇದು ಕಟ್ಸಿರೋದು. ಸೊ ಅದು 12 ಇಯರ್ಸ್ ಆದರೆ ಇದು ಬಂದುಬಿಟ್ಟು 10 ಇಯರ್ಸ್. ನಾವಿರೋದು ಮೇಲ್ಗಡೆ ಬ್ಲಾಕ್ಸಲ್ಲಿ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಕಿಡ್ಸ್ ಇಲ್ಲೇ ಕಾಣ್ತಾರೆ ಹೊರಗಡೆ ಔಟ್ಸೈಡ್ ಈವ್ನಿಂಗ್ ಟೈಮಲ್ಲೆಲ್ಲ. ಸೊ ಇದು ಡೆಡ್ ಎಂಡು, ಲಾಸ್ಟ್ ಬ್ಲಾಕ್ಸ್ ಇಲ್ಲೇ ಇರೋದು. ಇದು ಡೆಡ್ ಎಂಡು ನಾವು ಬಂದಿರೋದು ಇವಾಗ ಪ್ರೆಸೆಂಟು. ಸೊ ಇಲ್ಲಿ ಬಂದುಬಿಟ್ಟು ಈ ಅಪಾರ್ಟ್ಮೆಂಟಲ್ಲಿ 1 RK ಕೂಡ ಇದೆ, 1 BHK ಇದೆ, 2 BHK ಇದೆ, 3 BHK ಕೂಡ ಇದೆ. ಸೊ ಲಾಸ್ಟಲ್ಲಿ ಈ ಥರ ಇಷ್ಟು ಸ್ಪೇಸ್ ಖಾಲಿ ಮಾಡಿದ್ದಾರೆ. ಸೊ ಇಷ್ಟೊತ್ತು ನಾವು ಅಲ್ಲಿ ಹೋಗಿ ಬಂದ್ವಿ ಆ ಬ್ಲಾಕ್ಸಿಗೆ. ಈಗ ಬಂದಿರೋದು ಮೇಲಿನ ಬ್ಲಾಕ್ಸು. ಸೊ ಇಲ್ಲಿ ಕೂಡ ಈ ಥರ ಗ್ರೀನರಿ ಇದೆ. ಸೊ ಲಾಸ್ಟ್ ಬ್ಲಾಕ್ ಬಂದುಬಿಟ್ಟು ಇದು 37, ಬ್ಲಾಕ್ 37. ಸೊ 37 ಬ್ಲಾಕ್ಸ್ ಇದೆ. ಬಾದಾಮಿ ಗಿಡ, ವೆರೈಟಿ ಗಿಡ, ಆಮೇಲೆ ವೆರೈಟಿ ಫ್ಲವರ್ಸ್, ಆಮೇಲೆ ಬನಾನಾ ಟ್ರೀಸು, ಈ ಥರ ಎಲ್ಲ ಒಟ್ಟಿನಲ್ಲಿ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನೂ. ಈ ಥರ ಲಾಸ್ಟ್ ಬ್ಲಾಕಲ್ಲಿ ಈ ಥರ ಸ್ಪೇಸ್ ಇದೆ. ಇದು ಬಂದುಬಿಟ್ಟು 37th ಬ್ಲಾಕ್ ಮುಗೀತಿಷ್ಟೆ. ಆಮೇಲೆ ಎಲ್ಲ ಬ್ಲಾಕಿಗೂ ಕೂಡ ಈ ಥರ ಎಂಟ್ರಿ ಆಮೇಲೆ ಎಕ್ಸಿಟಿಗೆ ಪಾರ್ಕಿಂಗ್ ಏರಿಯಾ ಇದೆ. ಸೊ ಆ ಬ್ಲಾಕ್ನವರು ಅಲ್ಲೇ ಹೋಗ್ಬಿಟ್ಟು ಪಾರ್ಕ್ ಮಾಡ್ಬೋದು. ಎಲ್ಲ ಕಡೆನೂ ತುಂಬಾ ಸ್ಪೇಸ್ ಇದೆ ಆ್ಯಕ್ಚುಲಿ. ಈ ಥರ ಅಲ್ಲಲ್ಲಿ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಕಡೆನೂ ಗ್ರೀನರಿ. ಇಷ್ಟೊತ್ತು ನಾವು ನೋಡಿದಂಥ ಎಲ್ಲ ಬ್ಲಾಕ್ಸು ಲೈಕ್ ಕಪಲ್ಸಿಗಾಗಿರ್ಬೋದು, ಫ್ಯಾಮ್ಲಿಗಾಗಿರ್ಬೋದು, ಆಮೇಲೆ ಫೆಟ್ ಫ್ಯಾಮ್ಲಿಗಾಗಿರ್ಬೋದು, ಆಮೇಲೆ ಬ್ಯಾಚುಲರ್ಸಿಗಾಗಿರ್ಬೋದು, ಆ ಥರ ಎಲ್ಲ ಇರೋದು. ಬಟ್ ಇವಾಗೇನು ನೋಡ್ತಾ ಇದ್ದೀವಿ ಅದು ಸ್ಪೆಷಲ್ ಬ್ಲಾಕ್ಸ್ ಅಂತಲೇ ಹೇಳ್ಬೋದು. ಸೊ ಆ ಬ್ಲಾಕ್ಸ್ ಬಂದುಬಿಟ್ಟು ಈ ಥರ ಸಪ್ರೇಟಾಗಿದೆ. ಅದಕ್ಕೆ ಟೈಮಿಂಗ್ಸ್ ಕೂಡ ಇದೆ. ಟೈಮಿಂಗ್ಸ್ ಬಂದುಬಿಟ್ಟು 6 o'clock ಓಪನ್ ಆಗುತ್ತೆ, 10:30 ಕ್ಲೋಸ್ ಆಗುತ್ತೆ. ಈ ಥರ ನಾವು ಎಂಟ್ರಿ ಹೋಗ್ಬೋದು ಆ ಬ್ಲಾಕಿಗೆ. ಸೊ ಇಲ್ಲಿರೋದು ಸ್ಪೆಷಲ್ ಬ್ಲಾಕ್ಸ್, ಅಂದರೆ ಲೈಕ್ 60+ ಏಜ್ ಇದ್ದವ್ರಿಗೆ ಆ ಥರ. ಅದಕ್ಕೋಸ್ಕರನೇ ಇಲ್ಲಿ ಬಂದುಬಿಟ್ಟು ನೋ ಸ್ಮೋಕಿಂಗ್ ಏರಿಯಾ ಮಾಡಿದ್ದಾರೆ. ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸು ಆಮೇಲೆ 60+ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಸಪ್ರೇಟ್ ಬ್ಲಾಕ್ಸ್. ಈ ಅಪಾರ್ಟ್ಮೆಂಟಲ್ಲಿ ಅದೊಂದು ತುಂಬ ಇಷ್ಟ ಆಗಿರೋದಂದರೆ. ಸೊ ಇದು ಬಂದುಬಿಟ್ಟು ಅವರಿಗೋಸ್ಕರ ಸಿಟ್ಟಿಂಗ್ ಏರಿಯಾ. ಸೊ ಟೋಟಲಾಗಿ 41 ಬ್ಲಾಕ್ಸ್ ಇದೆ ಆ್ಯಕ್ಚುಲಿ. ಕೆಳಗಡೆ ಬಂದುಬಿಟ್ಟು 37 ಬ್ಲಾಕ್ಸು, ಆಮೇಲೆ ಮೇಲ್ಗಡೆ ಬಂದುಬಿಟ್ಟು ಸೀನಿಯರ್ ಸಿಟಿಜನ್ಸಿಗೋಸ್ಕರ ಅಂತ ಟೋಟಲಾಗಿ 41 ಬ್ಲಾಕ್ಸ್ ಇದೆ ಅವರಿಗೋಸ್ಕರ ಅಂತಲೇ. ಸೊ ಸೀನಿಯರ್ ಸಿಟಿಜನ್ಸಿಗೋಸ್ಕರ ಅಂತಲೇ ಅವ್ರ ಬ್ಲಾಕ್ ಅಪೋಸಿಟಾಗಿಯೇ ಏನದು ಸ್ಟೋರ್ಸ್ ಎಲ್ಲ ಇದೆ. ಲೈಕ್ ಮೆಡಿಕಲ್ ಸ್ಟೋರ್ ಇದೆ, ಆಮೇಲೆ ಕಿರಾಣಿ ಸ್ಟೋರ್ ಇದೆ, ಆಮೇಲೆ ಸ್ಮಾಲ್ ಹೋಟೆಲ್ ಕೂಡ ಇದೆ. ಸೊ ಇದು ಬಂದುಬಿಟ್ಟು ಕಿರಾಣಿ ಸ್ಟೋರ್, ಲಕ್ಷ್ಮೀ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತ. ಇದು ಬಂದುಬಿಟ್ಟು ಬಾಗಲಕೋಟೆಯವರೇ ಇರೋದು ಆ್ಯಕ್ಚುಲಿ, ನಮ್ಮ ಸೈಡ್ದವರು. ಮೇಲ್ಗಡೆ ಬಂದುಬಿಟ್ಟು ಜಿಮ್ ಇರೋದು, ಅಪಾರ್ಟ್ಮೆಂಟಿಂದ ಜಿಮ್ಮು. ಆಮೇಲೆ ಒಳಗಡೆ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಸೀನಿಯರ್ ಸಿಟಿಜನ್ಸ್ ಏರಿಯಾ. ಈ ಕಡೆ ಬಂದರೆ ಅವರಿಗೋಸ್ಕರ ಅಂತ ಸಪ್ರೇಟ್ ಗೇಟ್ ಕೂಡ ಇದೆ. ಅಂದರೆ ಆವಾಗಲೇ ನಾನು ಫಸ್ಟ್ ತೋರಿಸಿದ್ನಲ್ಲ, ಆ ಗೇಟಿಂದ ಅವ್ರು ಎಂಟ್ರಿ ಅಲ್ಲ, ಈ ಕಡೆಯಿಂದ ಅವ್ರಿಗೋಸ್ಕರ ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು. ಇದು ಬಂದುಬಿಟ್ಟು ಕಿರಾಣಿ ಸ್ಟೋರು. ಸೊ ಹಿಯರ್ ಯು ಕ್ಯಾನ್ ಸಿ ಸೀನಿಯರ್ ಲಿವಿಂಗ್ VPHC ವೈಭವ. ಹಿಯರ್ ವಿ ಹ್ಯಾವ್ ಅ ಟ್ರಾವೆಲ್ ಕಂಪ್ನಿ ಆ್ಯಂಡ್ these all facilities inside the apartment only. And here we have a catering service and everyone can order from here. And these are the menus.
ಇದು ಗೇಟ್ ಬಂದುಬಿಟ್ಟು ಸೀನಿಯರ್ ಸಿಟಿಜನ್ಸಿಗೋಸ್ಕರ ಅಂತ ಮೇನ್ ರೋಡಿಂದ ಡೈರೆಕ್ಟಾಗಿ ಅವರು ಅವ್ರ ಅಪಾರ್ಟ್ಮೆಂಟಿಗೆ ಎಂಟ್ರಿ ಆಗ್ಬೋದು. ಸೊ ಹಿಯರ್ ವಿ ಹ್ಯಾವ್ ಅ ಮೆಡಿಕಲ್ ಸ್ಟೋರ್. ಸೊ ಎವ್ರಿಥಿಂಗ್ ವಿ ವಿಲ್ ಗೆಟ್ ಹಿಯರ್ ಓನ್ಲಿ. Inside the apartment only everything we have here, like SBI ATM, banks and kids schools also. We have 3 kids schools here inside the apartment only. ಇಲ್ಲಿ ನಾವು ಹೋಗಬೇಕಾಗಿರೋದು ಮೇಂಟೆನೆನ್ಸ್ ರೂಮಿಗೆ. ಅಲ್ಲಿ ನಿಮಗೆ ಸ್ಟೇರ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇನ್ಸೈಡಲ್ಲಿ ಮೇಂಟೆನೆನ್ಸ್ ರೂಮ್ ಇದೆ. ನಮಗೇನಾದರೂ ಪ್ರಾಬ್ಲಮ್ ಆದರೆ ಪ್ಲಂಬಿಂಗ್ ಪ್ರಾಬ್ಲಮ್ ಆದರೆ, ಆಮೇಲೆ ವಾಟರ್ ಇಶ್ಯೂ ಆ ಥರ ಏನಾದರೂ ಆದರೆ ಅಲ್ಲಿ ಹೋಗ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಕಿಡ್ಸ್ ಇರಾ ನರ್ಸರಿ ಟೀಚರ್ ಟ್ರೈನಿಂಗ್ ಇದೆ, ಆಮೇಲೆ ಇರಾ ಫ್ರೀ ಸ್ಕೂಲ್ ಮತ್ತು ಡೇ ಕೇರ್ ಕೂಡ ಇದೆ. ಅಪಾರ್ಟ್ಮೆಂಟ್ ಒಳಗಡೆನೇ ಇದೆಲ್ಲ ಇರೋದು. ಇದು ಸೀನಿಯರ್ ಸಿಟಿಜನ್ಗೋಸ್ಕರ ಇರೋದು ಸೆಕೆಂಡ್ ಗೇಟ್. ಸೊ ಇಲ್ಲೂ ಕೂಡ ಸೇಫ್ಟಿ ಎಲ್ಲ ಚೆನ್ನಾಗಿದೆ. ಇದು ಬಂದುಬಿಟ್ಟು ಗ್ಯಾಸ್ ರೂಮ್ ಅವೈಲೇಬಲ್ ಇರೋದು. ಸೊ ಇದೊಂದು ಸ್ಕೂಲು, ಆ ಕಡೆ ಒಂದು ಸ್ಕೂಲು ಬಿಟ್ಟರೆ ಈ ಕಡೆ ಒಂದು ಸ್ಕೂಲ್ ಇದೆ. ಇದು ಕಿಡ್ಸ್ ಗೇಮ್ ಏರಿಯಾ, ಆ್ಯಕ್ಚುಲಿ ಕಿಡ್ಸ್ ಗೇಮ್ ಏರಿಯಾ ಈ ಥರ ಇರೋದು. ಇಲ್ಲಿ ಬಂದುಬಿಟ್ಟು ಟಾಡ್ಲರ್ಸ್ 2+ ಇಯರ್ಸ್, ನರ್ಸರಿ 3+ ಇಯರ್, LKG 4 ಇಯರ್, 5 ಇಯರ್ ಇಲ್ಲಿವರೆಗೂ. ಆಮೇಲೆ ಡೇ ಕೇರ್ ಫೆಸಿಲಿಟಿ ಕೂಡ ಇದೆ. ಯಾರಾದರೂ ಹಸ್ಬೆಂಡ್ ವೈಫ್ ಇಬ್ಬರು ಏನಾದರೂ ವರ್ಕಿಗೆ ಹೋಗ್ತಾ ಇದ್ದರೆ, ಸೊ ಬೇಬಿಗಳನ್ನ ಇಲ್ಲಿ ಡೇ ಕೇರಿಗೆ ಹಾಕಿಬಿಟ್ಟು ಅವರು ವರ್ಕಿಗೆ ಹೋಗ್ಬೋದು. ಸೊ ಇದು ಒಂದು ಸ್ಮಾಲ್ ಸೂಪರ್ ಮಾರ್ಕೆಟ್ ಥರ ಇದೆ. ಇಲ್ಲಿ ಒಳಗಡೆ ನಮಗೆಲ್ಲ ಸಿಗುತ್ತೆ, ಅಂದರೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಐಸ್ ಕ್ರೀಮ್, ಆಮೇಲೆ ಡೇ ಟು ಡೇ ಎಸೆನ್ಷಿಯಲ್ಸ್ ಏನೇನು ಬೇಕು ಎಲ್ಲನೂ ಸಿಗುತ್ತೆ. ಆ ಕಡೆ ಬಂದುಬಿಟ್ಟು ಮಿಲ್ಕ್, ಆಮೇಲೆ ಅಲ್ಲೂ ಎಲ್ಲ ಸಿಗುತ್ತೆ. ಸೊ ಈ ಥರ ಒಳಗಡೆನೇ ಇರೋದು ಎಲ್ಲ. ಮಾಡಿ ಸುಸ್ತಾಗಿ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ದೀವಿ ಗೈಸ್. ಐಸ್ ಕ್ರೀಮ್ ಸಿಗ್ತಾಯಿಲ್ಲ. ಸೊ ಎವ್ರಿ ಫ್ಲೋರ್ ಹ್ಯಾಸ್ 8 homes. So here also 8 homes we have, and here also like this 7 floors we have.